सुप्रतिष्ठितमस्तु अस्मिन् जगदीश्वरी देवता अनुकूलितः सिद्धिरस्तु महादेवता संपूर्णता अनुकूलितನ 100 ವರ್ಷಗಳ ಹಳೆ ಸೇತುವೆ ಇದು. ಮತ್ತೆ ನಮ್ಮ ಇಡೀ ಜಿಲ್ಲೆಗೆ ತಗೊಂಡಾಗ ಇದು ಇದಕ್ಕಿಂತ ದೊಡ್ಡ ಸೇತುವೆ ಬ್ರಿಡ್ಜ್ ಯಾವುದೂ ಇಲ್ಲ ನಮ್ಮ ಇಡೀ ಜಿಲ್ಲೆ ಕೋಲಾರ ಜಿಲ್ಲೆಗೆ ತಗೊಂಡಾಗ. ವಿಶೇಷವಾಗಿದ್ದು ಕಂಗಾನಹಳ್ಳಿ ಪಂಚಾಯತಿಯಿಂದ ರಾಮಸಾಗರ ಪಂಚಾಯತಿಗೆ ಮತ್ತು ರಾಮಕುಪ್ಪಂಗೆ ಹೋಗೋ ದಾರಿಗೆ ಇದು ಕನೆಕ್ಟ್ ಆಗುತ್ತೆ. ಹಿಂದೆ ಯಾರೋ ಪೂರ್ವಿಕರು ಮಾಡಿರೋ ಅಂಥದ್ದು. ಮುಂದೆ ಭವಿಷ್ಯದಲ್ಲಿ ಒಂದು 50 ವರ್ಷ 60-70 ವರ್ಷ ಈ ಭಾಗದ ರೈತರಿಗೆ ಮತ್ತು ಈ ಭಾಗಕ್ಕೆ ಒಂದು ಒಳ್ಳೆ ಕನೆಕ್ಟಿವಿಟಿ ಆಗುತ್ತೆ. ಇದು 9,50,00,000ದಲ್ಲಿ ಆಗಿರೋವಂಥದ್ದು. ಇದು ಒಂದು 4 ಮೀಟ್ರ್ ಅಗಲ ಇಲ್ಲ, ಇದು 3.25 ಇದೆ. ಈಗ ನಾವು 12 ಮೀಟ್ರ್ ಅಗಲ ಇರುತ್ತೆ, 12 ಮೀಟ್ರ್ ಅಗಲ. ಮತ್ತು ಈ ಭಾಗದ ರೈತರು ಮುಂದೆ ಬಂದಿದ್ದಾರೆ. ಒತ್ತುವರಿ ಆಗಿದೆ ಅಂತ ಹೇಳ್ತಾ ಇದ್ರು. ಒತ್ತುವರಿಗಿಂತ ಅವರೇ ಬಂದು ನಮಗೆ ಈ ಕನೆಕ್ಟಿವಿಟಿದ ಮಹತ್ವ ಅವರಿಗೆ ಅರ್ಥ ಆಗಿದೆ. ರೈತರು ಏನೇ ಬೆಳೆದ್ರು ಕೂಡ ಇದು ಸ್ಕೂಲು, ಕಾಲೇಜು ಮತ್ತು 4-5 ಪಂಚಾಯತಿಗೆ ಇದೇ ಒಂದು ರಸ್ತೆ ಇರೋದು ಕೂಡ, ಮಾರ್ಗ ಇರೋದು ಕೂಡ. ಮತ್ತು ಇದನ್ನು ಅಭಿವೃದ್ಧಿ ಮಾಡೋ ಅಂಥದ್ದು ಯಾವಾಗೂ ಅವಕಾಶ ಆಗಿರಲಿಲ್ಲ. ಕಳೆದ 20-30 ವರ್ಷಗಳಲ್ಲಿ ಅವಕಾಶನೇ ಆಗಿರಲಿಲ್ಲ ಕೂಡ. ಇದನ್ನು ನಾವು ಅಭಿವೃದ್ಧಿ ಮಾಡ್ತಾ ಇರೋದ್ರಿಂದ ಯಾವಾಗಲೂ ಕೂಡ ರಸ್ತೆಗಳು, ಸೇತುವೆಗಳು ಒಂದು ಕ್ಷೇತ್ರನ ಅಭಿವೃದ್ಧಿಯ ಸಂಕೇತ. ಅವೆಲ್ಲನೂ ಕೂಡ ಕನೆಕ್ಟಿವಿಟಿ ತುಂಬ ಮುಖ್ಯ. ಒಬ್ಬ ರೈತನಿಗೆ, ಸ್ಕೂಲು ಕಾಲೇಜ್ಗೆ ಹೋಗೋರಿಗೆ ಎಲ್ಲರಿಗೂ ಕೂಡ ಒಂದು ರಸ್ತೆ ಯೋಗ್ಯವಾಗಿದ್ರೇ, ನಮಗೆ ಕನೆಕ್ಟಿವಿಟಿ ಇದ್ರೇ ನಾವು ಅದನ್ನು ಉಪಯೋಗ ಮಾಡ್ಕೊಳಕ್ಕಾಗತ್ತೆ. ಅದೇನೋ ಗೊತ್ತಿಲ್ಲ, ಬ್ರಿಡ್ಜಸ್ನ ಭಾಳ ನಮ್ಮಲ್ಲಿ ಇದು ಐದನೇ ಕೆಲಸ. ಮೊದಲನೇದು ನಾವು ಇದರಲ್ಲಿ ಮಾಡಿದ್ದೀವಿ, ಫಸ್ಟು ನತ್ತ ಗ್ರಾಮ, ನಲ್ಲೂರು ನತ್ತ ಗ್ರಾಮದಲ್ಲಿ ಮಾಡ್ತೀವಿ. ಅದು 6 ಕೋಟಿಯಿಂದ 7 ಕೋಟಿ ಒಳಗಡೆ. ಅದಾದ್ಮೇಲೆ ಬಡ್ಮಾಕ್ನಹಳ್ಳಿಯಲ್ಲಿ ಮಾಡ್ತೀವಿ. ಅದಾದ್ಮೇಲೆ ಇನ್ನೊಂದು ಬ್ರಿಡ್ಜು ಮಲ್ಲಳ್ಳಿ ಬ್ರಿಡ್ಜ್ ಒಂದು. ಅದಾದ್ಮೇಲೆ ಕೃಷ್ಣವರಂದು 4ನೇ ಬ್ರಿಡ್ಜ್. ತುಂಬ ಆಕ್ಸಿಡೆಂಟ್ಸ್ ಆಗ್ತಾ ಇತ್ತು ಅಂತ ಇದು 5ನೇ ಬ್ರಿಡ್ಜ್. ಇದು ಇವೆಲ್ಲದಕ್ಕಿಂತ ಮೀರಿರೋ ಅಂಥದ್ದು. ಇದು 10 ಕೋಟಿಯಲ್ಲಿ ಅನುದಾನದಲ್ಲಿ ಆಗ್ತಾ ಇರೋವಂಥದ್ದು. ನೀವೇ ಯೋಚನೆ ಮಾಡಿ, 3.25 ಅಷ್ಟು ಇತ್ತು ಅಂತ ಹೇಳ್ತಾ ಇದ್ದಾರೆ ಅಗಲ. ಈಗ 12 ಅಷ್ಟು ಆದ್ರೂ 3ರಷ್ಟು ಅಗಲ ಮಾಡ್ತಾ ಇದೀವಿ. ಅಂದ್ರೆ ಸೇತುವೆನೇ ಅಗಲಾನು ಮಾಡ್ತಾ ಇದೀವಿ. ಅಷ್ಟು ಇದು ಹೈಟು ಎತ್ತರಕ್ಕೆ ಮಾಡ್ತಾ ಇದೀವಿ. ಆಮೇಲೆ ಇದು ಮಳೆ ನೀರು ಓಡಿ ಹೋದಾಗ ಶೇಕ್ ಆಗುತ್ತೆ. ಆಮೇಲೆ ಚಿಕ್ಕ ವೆಯ್ಟ್ ಕಡಿಮೆ ಇರೋ ವೆಹಿಕಲ್ ಮಾತ್ರ ಹೋಗ್ತಾಗುತ್ತೆ. ಈಗ ದೊಡ್ಡ ಲಾರಿ ಏನು ಉಪಯೋಗ ಆಗತ್ತೆ ಅಂತ ನಾವೀಗ 3.25 ಅಡಿ ಇರುವಂತದನ್ನ 12 ಮೀಟರ್ ಅಷ್ಟು ಅಗಲ ಮಾಡ್ತಾ ಇರೋದ್ರಿಂದ ದೊಡ್ಡ ಅಂದ್ರೆ ಹೆವಿ ಎಷ್ಟು ಟನ್ ಇದ್ರೂ ಕೂಡ ಆ ವೆಹಿಕಲ್ಸ್ ಮೂವ್ಮೆಂಟ್ ಆಗ್ಬೋದು. ನೀರು ಅಂದ್ರೆ ಇದು ಬಂದಾಗ, ನಮ್ಗೆ ಕೋಡಿ ಹರಿದಾಗ ಅವಾಗೇ ಇದು ಶೇಕ್ ಆಗ್ತಾ ಇತ್ತು ಅಂದ್ರೆ ಅದು ಅಷ್ಟು ಯೋಗ್ಯವಾಗಿಲ್ಲ ಅಂತ ಅಂದ್ಬಿಟ್ಟು. ಅಂದ್ರೆ ಯಾವಾಗಿದ್ರು ಇದನ್ನ ಮಾಡ್ಲೇಬೇಕಾಗಿತ್ತು. ಅದಕ್ಕೊಂದು ಕಾಲ ಕೂಡ ಬಂದಿದೆ. ನಾವು ಅನುದಾನ ಕೇಳೋ ಅಷ್ಟರಲ್ಲಿ ಯಾವ ಅನುದಾನನೂ ಸಿಗಲ್ಲ. ಈ ಕೆಲಸ ನಾಳೆ ಆಗ್ಬೇಕು ಅಂತ ಪೂರ್ವ ಉದ್ದೇಶ ಇಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಿರುವಂತ ಅಧಿಕಾರಿಗಳು ಇವೆಲ್ಲ ಪ್ರಯತ್ನ ಮಾಡ್ಕೊಂಡಿರ್ತಾರೆ. ಮುಂದೆ ಏನ್ ಕೆಲಸ ಮಾಡ್ಬೇಕಂದ್ರೆ ಅದಕ್ಕೆ 1 ವರ್ಷ ಪರಿಶ್ರಮ, ಇದಕ್ಕೆ ಏನ್ ಕಾಸ್ಟ್ ಆಗುತ್ತೆ, ಇದಕ್ಕೆ ಎಷ್ಟು ದಿನಗಳ ಹೋಮ್ವರ್ಕ್ ಇದೆ, ಮತ್ತು ನಾವು ಯಾವ ಲೆವೆಲ್ಗೆ ಕೆಲಸ ಮಾಡಬೇಕು ಅಂತ ಒಂದು ಪ್ಲಾನ್ ಮಾಡ್ತಾರಲ್ಲ, ಅದು ತುಂಬಾ ಪರಿಶ್ರಮ ಇರುತ್ತೆ. ಹಾಗೆ ಹೋಗಿ ಲೆಟರ್ ಕೊಟ್ಟಿದ ತಕ್ಷಣ 1 ರೂಪಾಯಿ ದುಡ್ಡು ಬರಲ್ಲ, ಒಂದೇ 1 ರೂಪಾಯಿ ಕೂಡ. ಆದ್ರೆ ಅದರದ್ದು ನಾವು ನೋಡ್ತಾ ಇದೀವಿ ಶಿಥಿಲಾ ವ್ಯವಸ್ಥೆಯಲ್ಲಿದೆ ಎಲ್ಲ, ತುಂಬಾ ಹಿಂದೆ ಮಾಡಿರುವಂಥದ್ದು. ಅದು ಎತ್ತಿನ ಗಾಡಿ ಹೋಗೋ ಅಷ್ಟು, ಒಂದು 2 ವೀಲರ್ ಹೋಗೋ ಅಷ್ಟು, ಅಥವಾ ಕಾರು ಆ ಥರ ಹೋಗೋಕ್ಕೆ ಯೋಗ್ಯವಾಗಿ ಅಷ್ಟೇ ಮಾಡಿದ್ದಾರೆ. ಈಗ ನಾವು ಮಾಡೋ ಅಂಥದ್ದು ಮುಂದೆ ಭವಿಷ್ಯದಲ್ಲಿ 50-60 ವರ್ಷ, 100 ವರ್ಷದ ಬ್ರಿಡ್ಜ್ ಆಗಲಿ ಏನೇ ಆಗಲಿ 100 ವರ್ಷಕ್ಕೆ ಅದಕ್ಕೆ ಆಯಸ್ಸಿರುತ್ತೆ. ಅದಕ್ಕೆ ಇವತ್ತು ನಾವೆಲ್ಲ ಪಂಚಾಯತಿಯ ಹಿರಿಯರನ್ನ, ದೊಡ್ಡವ್ರನ್ನ, ಈ ಭಾಗದ ಮುಖಂಡರನ್ನ, ವಿಶೇಷವಾಗಿ ಹೆಣ್ಮಕ್ಳನ್ನ, ರೈತರನ್ನ ಎಲ್ಲರನ್ನೂ ಕರೆದು ಈ ಪೂಜೆ ಮಾಡ್ತಾ ಇರೋದು ಇದೇ ಒಂದು ಇವತ್ತು ವಿಶೇಷ. ಇದು ಮಾಡೋದಕ್ಕೆ ಈ ಜಮೀನುಗಳು ಸ್ವಲ್ಪ ಬಿಟ್ಕೊಟ್ಟು ತುಂಬಾ ಸಹಕಾರ ಮಾಡಿದ್ದಾರೆ. ಇವರೇ ಬಂದು ಅಂದ್ರೆ ನಾವು ಇದಕ್ಕೆ ಟೈಮ್ ತಗೊಳುತ್ತೆ ಅನ್ಕೊಂಡ್ವಿ. ಅಕ್ಕಪಕ್ಕ ಜಮೀನವರು ಅವರೇ ವಾಲಂಟ್ರಿ ಆಗಿ ರಸ್ತೆ ಎಲ್ಲರಿಗೂ ಆಗುತ್ತೆ, ರಸ್ತೆ ಆಗ್ಲಿ ಸೇತುವೆ ಆಗ್ಲಿ ಎಲ್ಲರಿಗೂ ಸಾರ್ವಜನಿಕವಾಗಿ ಅನುಕೂಲ ಆಗುತ್ತೆ ಅಂದ್ರು ತಮ್ಮ ಜಮೀನನ್ನ ಅವರಾಗೆ ಬಂದು ಬಿಟ್ಕೊಡೋ ಅಂತ ದೊಡ್ಡ ಮನ್ಸಿರುವಂತ ರೈತರು ಈ ಭಾಗದಲ್ಲಿ. ಅದಕ್ಕೆ
ನಾನು ವಿಶೇಷವಾಗಿ ಆ ರೈತರಿಗೆ ಮೊದಲು ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ನಾವು ಕೆಲಸ ಮಾಡೋದಕ್ಕೆ ಎಷ್ಟು ಜನ ಸಹಕಾರ ಕೊಟ್ಟಾಗಲೇ ಇಂಥ ಒಳ್ಳೆ ಕೆಲಸಗಳು ಅಭಿವೃದ್ಧಿ ಮಾಡೋಕ್ಕಾಗುತ್ತೆ. ಇದು ಒಂದು ಆಸ್ತಿ ಆಗುತ್ತೆ, ಚರಿತ್ರೆಯಲ್ಲಿ ಉಳಿದೋಗುವಂತ ಒಂದು ದೊಡ್ಡ ಆಸ್ತಿ ಆಗತ್ತೆ ಈ ಭಾಗದ ರೈತರಿಗೆ, ಸಾರ್ವಜನಿಕರಿಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲಾ ಸೇತುವೆಗಳು, ಕೆಜಿಎಫ್ ಕ್ಷೇತ್ರದಲ್ಲಿರೋ ಎಲ್ಲಾ ಸೇತುವೆಗಳು, ವಿಶೇಷವಾಗಿ ಲೋಕೋಪಯೋಗಿ ಇಲಾಖೆ PWD ಈ ಅಧಿಕಾರಿಯವರು ರಾಮಮೂರ್ತಿ ಅವರು ಬಂದಾದ್ಮೇಲೆ ನಾವು ಎಷ್ಟೊಂದು ಕೆಜಿಎಫ್ ಕ್ಷೇತ್ರದಲ್ಲಿ ಬರೀ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಬಿಟ್ಟು ಹೊರತಾಗಿ ಈ ರೀತಿಯ ಒಂದು 100 ವರ್ಷ ಅದಕ್ಕೆ ಒಂದು ಆಯಸ್ಸಿರುತ್ತೆ ಅಂತ ಒಂದು ಬ್ರಿಡ್ಜಸ್ನ ಸೇತುವೆಗಳನ್ನ ಮಾಡಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಆ ಇಂಜಿನಿಯರ್ ಸೆಕ್ಷನ್ ಇರ್ಬೋದು, ಟೆಕ್ನಿಕಲ್ ಸೆಕ್ಷನ್ ಇರ್ಬೋದು, ಇವರೆಲ್ಲರ ಒಂದು ಪರಿಶ್ರಮ ಸಹಕಾರದಿಂದ ಮಾತ್ರ ಇವೆಲ್ಲ ಕೆಲಸಗಳನ್ನ ಮಾಡೋಕ್ಕಾಗಿದೆ. ಇದು ರೈತರಿಗೆ ಯಾವತ್ತೂ ಸದಾಕಾಲ ಅವ್ರಿಗೆ ಒಂದು ಕೊಡುಗೆ ಆಗಿ ನಿಂತೋಗುತ್ತೆ ಈ ಭಾಗದಲ್ಲಿ. ಯಾವ ಫಂಡ್ ಎಷ್ಟು ಟೈಮಿಂಗ್ ಎಷ್ಟು ಕೊಟ್ಟಿದ್ದೀರಿ? PWD ಡಿಪಾರ್ಟ್ಮೆಂಟ್ ಇಂದಾನೆ ರೋಡ್ಸು ಬ್ರಿಡ್ಜಸ್ಗೆ ನಮಗೆ ಅನುದಾನ ಬರುತ್ತೆ. ಇದು PWD ಡಿಪಾರ್ಟ್ಮೆಂಟ್ ಇಂದ ವಿಶೇಷವಾಗಿ ಬ್ರಿಡ್ಜಸ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. 9 months ಟೈಮ್ ಇರುತ್ತೆ, 11 ತಿಂಗಳು ಇಲ್ಲಾಂದ್ರೆ 9 ತಿಂಗಳು. ಇದಕ್ಕೆ 11 ತಿಂಗಳು ಬೇಕಾಗ್ಬೋದು, ಬಟ್ ಇವ್ರು 6 ತಿಂಗಳಲ್ಲಿ ಮಾಡ್ತೀನಿ ಅಂತ ಹೇಳಿದ್ದಾರೆ. 5 ತಿಂಗಳಲ್ಲಿ ಮಾಡ್ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ. 5 ತಿಂಗಳಲ್ಲಿ ಮಾಡ್ಕೊಡ್ತೀನಿ. ಮೇಡಮ್, ಈ ಬ್ರಿಡ್ಜ್ ಇರೋದು ಒಂದೇ ಬ್ರಿಡ್ಜ್, ಇವಾಗ ಇದನ್ನ ಡೆಮಾಲಿಷ್ ಮಾಡಿಬಿಟ್ಟು ಬೇರೆ ಏನಾದರೂ ದಾರಿ ಇದೆ? ಇದನ್ನ ಆಗೋವರೆಗೂ ಉಪಯೋಗಿಸ್ಕೊತೀವಿ, ಅದನ್ನ ಕಟ್ಟೋವರೆಗೂ ಇದನ್ನ ಉಪಯೋಗಿಸ್ಕೊಂತೀವಿ. ಆಮೇಲೆ ಇಡೀ ಜಿಲ್ಲೆಗೆ ಇದು ವಿಶೇಷವಾಗಿರೋ ಬ್ರಿಡ್ಜ್ ಆಗುತ್ತೆ, ಸೇತುವೆ ಇಡೀ ಜಿಲ್ಲೆಗೆ. ಇದು ಬಿಟ್ರೆ ಇನ್ಯಾವುದೂ ಇಲ್ಲ. ಮತ್ತೆ ನಾವು ರಾಮಸಾಗರಕ್ಕೆ ಹೋಗ್ಬೇಕು ಅಂದ್ರೆ ಇದೇ ದಾರಿ ಆಗುತ್ತೆ. ರಾಮಸಾಗರಕ್ಕೆ ಇದೇ ದಾರಿ. ರಾಮಸಾಗರ ಲೇಕ್ ಏನಿದೆ, ರಾಮಸಾಗರ ಲೇಕ್ ಏನಿದೆ, ಇದನ್ನ ನೋಡೋದಕ್ಕೆ ಮುಂದೆ ಪ್ರವಾಸಿಗರು ಬಂದ್ರು ಕೂಡ ಇದೇ ರಸ್ತೆನೆ, ಇದೇ ಯೋಗ್ಯವಾಗಿರುವಂತ ರಸ್ತೆ. ಇದು ಬರೀ 3-4 ಪಂಚಾಯತಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಆಂಧ್ರ ಗಡಿಗೆ, ಮತ್ತೆ ತಮಿಳ್ನಾಡಿಗೆ, ರಾಂಪುರ, ರಾಮಕುಪ್ಪಂಗೆ, ಮುಂದೆ ರೈತರಿಗೆ ಈ ಜಾಗ ಯೋಗ್ಯ ಆಗತ್ತೆ, ನಮ್ಮ ರೈತರಿಗೆ ಜಾಸ್ತಿ ಯೋಗ್ಯ ಆಗತ್ತೆ. ಅದಕ್ಕೋಸ್ಕರ ಎಲ್ಲರಿಗೂ ನಮಸ್ಕಾರ. ಏನು ರಾಮಸಾಗರ ಕೆರೆ ಕೋಡಿ ಹೋದ್ರೆ ಇಲ್ಲಿ ಇರ್ತಕ್ಕಂಥ ಒಂದು ಚಿಕ್ಕ ಸೇತುವೆ ತುಂಬಾ ಶಿಥಿಲಾವಸ್ಥೆಯಲ್ಲಿದೆ. ಅದನ್ನ ಮರು ನಿರ್ಮಾಣ ಮಾಡಬೇಕು, ಚೆನ್ನಾಗಿರೋ ಒಂದು ಸೇತುವೆ ಕಟ್ಟಬೇಕು ಅಂತ ಈ ಊರು ರಾಮಸಾಗರ ಗ್ರಾಮ ಪಂಚಾಯತಿ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರೆಲ್ಲ ಮೇಡಮ್ನ ಬಂದು ಮನವಿ ಮಾಡಿದಾಗ ಮೇಡಮ್ಮು ಇದ್ರ ಬಗ್ಗೆ ನೀವು ಒಂದು ವಿಸಿಟ್ ಮಾಡಿ ಒಂದು ಅಂದಾಜು ಪಟ್ಟು ತಯಾರಿಸಿ ನನ್ನ ಕೈಲಿ ಕೊಡಿ ಅಂತ ಹೇಳಿದ್ರು. ನಾವೆಲ್ಲ ಇದನ್ನ ವಿಸಿಟ್ ಮಾಡಿ ಇದಕ್ಕೆ ಎಷ್ಟಾಗುತ್ತೆ ಕಾಸ್ಟು ಅಂತೆಲ್ಲ ಮಾಡಿ ಮೇಡಮ್ ಕೈಲಿ ಕೊಟ್ವಿ. ಮೇಡಮ್ ಅವರು ನಮ್ಮ ಲೋಕೋಪಯೋಗಿ ಇಲಾಖೆ ಸಚಿವರಾದ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಹತ್ರ ಕೂತ್ಕೊಂಡು ಖುದ್ದಾಗಿ ಇದು ನಮಗೆ ತುಂಬ ಅವಶ್ಯಕತೆ ಇದೆ, ಇಲ್ಲಿ ಸುಮಾರು ಗ್ರಾಮಗಳಿಗೆ ಈ ಸೇತುವೆ ಅವಶ್ಯಕತೆ ಇದೆ, ಶಿಥಿಲಾವಸ್ಥೆಯಲ್ಲಿದೆ, ಯಾರು ಎನಿ ಟೈಮ್ ಯಾವಾಗ ಬೇಕಾದ್ರೂ ಅದು ಹಾಳಾಗುವಂಥ ಸ್ಥಿತಿಯಲ್ಲಿದೆ, ಅದನ್ನು ಮರು ನಿರ್ಮಾಣ ಮಾಡಲೇಬೇಕಾಗಿದೆ. ಅಲ್ಲಿ ಚಿಕ್ಕ ಕಡಿಮೆ ಬಾರುವಂಥ ವಾಹನಗಳು ಮತ್ತು ಲಘು ವಾಹನಗಳು ಮಾತ್ರ ಹೋಗೋಕ್ಕೆ ಸಾಧ್ಯ ಇದೆ ಈ ಸೇತುವೆ ಮೇಲೆ. ಭಾರಿ ವಾಹನಗಳು ಹೋಗೋಕ್ಕಾಗೋದಿಲ್ಲ ಮತ್ತು ಯಾವುದೇ ಸಮಯದಲ್ಲಿ ಅದು ಬೀಳೋ ಪರಿಸ್ಥಿತಿಯಲ್ಲಿದೆ. ಇದು ತುಂಬ ಅಗತ್ಯತೆ ಇದೆ, ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಲೋಕೋಪಯೋಗಿ ಸಚಿವರ ಹತ್ರ ಖುದ್ದಾಗಿ ಸುಮಾರು ಒಂದು 4-5 ಬಾರಿ ಬಂದು ಅದನ್ನ ಮನವಿ ಮಾಡಿ ಇದಕ್ಕೆ ನಾವು ಏನು ಅಂದಾಜು ತಯಾರಿಸಿದ್ವಿ 950 ಲಕ್ಷಗಳ ಹಣವನ್ನ ಲೋಕೋಪಯೋಗಿ ಇಲಾಖೆಯಿಂದ ಬಿಡುಗಡೆ ಮಾಡಿಸಿದ್ದಾರೆ. ಬಿಡುಗಡೆ ಮಾಡಿಸಿದ ಮೇಲೆ ನಾವು ಅದನ್ನ ಎಸ್ಟಿಮೇಟ್ ಮಾಡಿ ಟೆಂಡರ್ ಕರೆದಿದ್ದೀವಿ. ಈಗ 3 ಮೀಟ್ರು ಅಗಲ ಇದೆ ವೆಹಿಕಲ್ ಲಘು ವಾಹನಗಳು ಹೋಗೋದಕ್ಕೆ, ಇದನ್ನ 12 ಮೀಟ್ರ್ ಅಗಲಕ್ಕೆ ಮಾಡ್ತಾ ಇದ್ದೀವಿ. ಸುಮಾರು 85 ಮೀಟರ್ ಉದ್ದ ಇರುತ್ತೆ ಸೇತುವೆ, 12 ಮೀಟರ್ ಅಗಲ ಇರುತ್ತೆ. ಇದು ಒಂದ್ಸಾರಿ ನಿರ್ಮಾಣ ಆದ್ಮೇಲೆ ಎಂಥ ವಾಹನಗಳು ಕೂಡ ನಮ್ಮ ಏನು ನ್ಯಾಷನಲ್ ಹೈವೇ ಅಂತ ಏನಂತೀವಿ, ರಾಜ್ಯ ಹೆದ್ದಾರಿ, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಓಡ್ತಕ್ಕಂಥ ವಾಹನಗಳು ಅದೇ ರೀತಿ ಯಾವುದೇ ವಾಹನ ಓಡಿದ್ರು ಯಾವುದೇ ರೀತಿ ತೊಂದರೆ ಆಗಲ್ಲ. ಸಂಪೂರ್ಣವಾಗಿ ಇದು ನಮ್ಮ ಕರ್ನಾಟಕದಿಂದ ಆಂಧ್ರ, ತಮಿಳುನಾಡು, ಈಗಾಗಲೇ ಮೇಡಮ್ ಹೇಳಿದಾಗೆ 2 ರಾಜ್ಯಗಳಿಗೆ ಕನೆಕ್ಟಿವಿಟಿ ಕೂಡ ಉಂಟಾಗುತ್ತೆ. ಮುಂದಿನ ದಿನಗಳಲ್ಲಿ ಏನೇ ಕೈಗಾರಿಕೆಗಳು ಏನೇ ಬಂದ್ರು ಇಲ್ಲಿನ ಜನಗಳಿಗೂ ಅನುಕೂಲ ಆಗುತ್ತೆ. ಕೈಗಾರಿಕಾ ಸ್ಥಾಪನೆ ಮಾಡಿದಾಗ ಅಲ್ಲಿ ಅವ್ರ ವಾಹನಗಳು ಓಡಾಡೋದಕ್ಕೂ ಅನುಕೂಲ ಆಗುತ್ತೆ. ಒಟ್ಟಾರೆಯಾಗಿ ನಮ್ಮ ಲೋಕೋಪಯೋಗಿ ಇಲಾಖೆ ವತಿಯಿಂದ ಕೋಲಾರ ಜಿಲ್ಲೆಯಲ್ಲಿ ಇದೇ ಪ್ರಥಮ ಬಾರಿಗೆ ಇಷ್ಟೊಂದು ಸೇತುವೆಗಳನ್ನು ನಾವು ನಿರ್ಮಾಣ ಮಾಡ್ತಾ ಇರೋದು ಮತ್ತು ಇಷ್ಟು ಅಧಿಕ ಮೊತ್ತದ ಸೇತುವೆ ನಿರ್ಮಾಣ ಮಾಡ್ತಾ ಇರೋದು ಕೂಡ ಇದೇ ಮೊದಲ ಬಾರಿ. Open for lab technician
Golden City College of Paramedical Science, LWF Center, BML Nagar, KGF. Interested students contact the below phone number. Paramedical Diploma in Medical Lab Technology, Health Inspector, Medical Image Technology, Operation Theatre Technology. Eligible students are 10th pass and second PC pass or fail. Pure and clean. No compromise. Best quality. Family restaurant. 100% Ambur and Dindigul style biryani. 100% Venus biryani. Near Government Maternity Hospital, Maharaja Road, Robertson Peak. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamira, Bemmal Nagar, KGF.